ಒಂದ್ಸಲ ಒಂದು ಬ್ಯುಸಿ ಸ್ಟ್ರೀಟಲ್ಲಿ ಒಬ್ಬ ಕುರುಡ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಜೊತೆಗೆ ಒಂದು ಬೋರ್ಡ್ನ ಇಟ್ಕೊಂಡಿರ್ತಾನೆ. ಆ ಬೋರ್ಡಲ್ಲಿ ಐ ಆಮ್ ಬ್ಲೈಂಡ್ ಪ್ಲೀಸ್ ಹೆಲ್ಪ್ ಮೀ ಅಂತ ಬರ್ಕೊಂಡಿರ್ತಾನೆ. ಬ್ಯುಸಿ ಸ್ಟ್ರೀಟಲ್ಲಿ ಅಷ್ಟೊಂದು ಜನ ಓಡಾಡ್ತಾ ಇದ್ರೂ ಕೂಡ ಆ ಕುರುಡನ ಕಡೆಗೆ ಯಾರೂ ಗಮನ ಹರಿಸ್ತಿರಲ್ಲ, ಯಾರೂ ಭಿಕ್ಷೆನೂ ಹಾಕ್ತಾ ಇರಲ್ಲ. ಹೀಗಿರಬೇಕಾದ್ರೆ ಅದೇ ದಾರಿಲಿ ಡೈಲಿ ಓಡಾಡುವಂತಹ ಒಬ್ಳು ಲೇಡಿ ಆ ಕುರುಡನ ಗಮನಿಸಿ ಬಂದು ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾಳೆ. ಕೊಟ್ಬಿಟ್ಟು ಇನ್ನೇನು ಹೊರಡಬೇಕು ಅನ್ನೋಸ್ಬೇಕಾದ್ರೆ ಆ ಕುರುಡ ಇಟ್ಕೊಂಡಿರೋ ಬೋರ್ಡ್ನ ನೋಡ್ತಾಳೆ. ನೋಡ್ಬಿಟ್ಟು ಅದರಲ್ಲಿ ಒಂದು 4 ಲೈನ ಬರೆದ್ಬಿಟ್ಟು ಎಲ್ಲರಿಗೂ ಕಾಣಿಸೋ ಥರ ಆ ಬೋರ್ಡ್ನ ಇಟ್ಟು ಹೋಗ್ತಾಳೆ. ಅವಳು ಆ ಬೋರ್ಡ್ ಬರ್ದಿದ್ದು ಅವಳು ಹೋದ್ಮೇಲೆ ತುಂಬ ಜನ ಬಂದ್ಬಿಟ್ಟು ಆ ಕುರುಡನ್ಗೆ ದುಡ್ಡು ಹಾಕೋಕ್ಕೆ ಶುರು ಮಾಡ್ತಾರೆ. ಕುರುಡನ್ಗೆ ತುಂಬ ಸಂತೋಷ ಆಗಿರ್ತಾರೆ. ಕುರುಡ ಇದನ್ನೆಲ್ಲ ಗಮನಿಸಿರ್ತಾನೆ, ಅಂದರೆ ಯಾರೋ ಬಂದು ಬೋರ್ಡ್ ಚೇಂಜ್ ಮಾಡಿದ್ದಾರೆ ಅನ್ನೋ ಥರ. ನೆಕ್ಸ್ಟ್ ಡೇ ಅವಳು ನಡ್ಕೊಂಡು ಹೋಗೋ ಸದ್ದನ್ನು ಗಮನಿಸಿ ಅವಳನ್ನ ಕರೀತಾಳೆ. ನೀನೇ ಅಲ್ವಾ ನಿನ್ನೆ ಬಂದು ಬೋರ್ಡ್ನ ಚೇಂಜ್ ಮಾಡಿ ಹೋಗಿದ್ದು ಅಂತ. ನೀನು ಹೋದ್ಮೇಲೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ರು, ಅಂಥದ್ದು ನೀನು ಆ ಬೋರ್ಡಲ್ಲಿ ಏನು ಬರದೆ ಅಂತ ಕುರುಡ ಕೇಳ್ತಾನೆ. ಆಗ ಆ ಹುಡುಗಿ ಹೇಳ್ತಾಳೆ, ನಾನು ಸತ್ಯನೇ ಬರೆದೆ, ನೀವು ಬರ್ದಿರೋದೇ ವಿಷಯನ ನಾನು ಬರ್ದಿರೋದು, ಆದರೆ ಸ್ವಲ್ಪ ಚೇಂಜ್ ಮಾಡಿ ಬರ್ದಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅವಳು ಆ ಬೋರ್ಡಲ್ಲಿ ಏನು ಬರೆದಿರ್ತಾಳೆ ಅಂದರೆ, ಇಟ್ಸ್ ಅ ಬ್ಯೂಟಿಫುಲ್ ಡೇ ಬಟ್ ಐ ಕಾಂಟ್ ಸಿ ಅಂತ ಬರೆದಿರ್ತಾಳೆ. ಆ ಬೋರ್ಡ್ ಬರಿಬೇಕಾದ್ರೆ ಆ ಹುಡುಗಿ ತುಂಬ ಕೇರ್ಫುಲ್ಲಾಗಿ ಪದಗಳನ್ನ ಯೂಸ್ ಮಾಡಿರ್ತಾಳೆ. ನಾವು ಯೂಸ್ ಮಾಡೋ ಪದಗಳು ಬೇರೆಯವ್ರಿಗೆ ಇಂಪ್ಯಾಕ್ಟ್ ಆಗೋ ಥರ ಇರಬೇಕು. ನಮ್ಮ ಡೈಲಿ ಲೈಫಲ್ಲೂ ಕೂಡ ನಾವು ಯೂಸ್ ಮಾಡೋ ವರ್ಡ್ಸ್ ಬರೀ ಒಂದು ಶಬ್ದ ಆಗಿರಲ್ಲ ಅಥವಾ ಲೆಟರ್ಸ್ ಆಗಿರಲ್ಲ, ಅದು ನಮ್ಮ ಥಾಟ್ಸ್ನ ಶೇಪ್ ಮಾಡುವಂತಹ ಒಂದು ಟೂಲ್ ಆಗಿರುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಪದ ಬಳಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಲೈಫ್ ಇರುತ್ತೆ ನಮ್ಮದು. ನಾವು ಯೋಚನೆ ಮಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಲ್ಲನೂ ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆ ಕಥೆಯಲ್ಲಿ ಆ ಹುಡುಗಿ ತುಂಬ ಕೇರ್ಫುಲ್ಲಾಗಿ ಪದ ಬಳಕೆ ಮಾಡಿದ್ರಿಂದ ಆ ಕುರುಡನ ಲೈಫೇ ಬದಲಾಯಿತು. ಸೇಮ್ ನಮ್ಮ ಲೈಫಲ್ಲೂ ಅಷ್ಟೇ, ಕೇರ್ಫುಲ್ಲಾಗಿ ಆಡೋ ಮಾತುಗಳನ್ನ ಚೂಸ್ ಮಾಡಿದರೆ ಲೈಫ್ ಬದಲಾಗತ್ತೆ. ಅದಕ್ಕೆ ಹೇಳೋದು ವರ್ಡ್ಸ್ ಹ್ಯಾವ್ ಪವರ್ಸ್ ಅಂತ. ಈಗ ನಾವು ಒಂದು ಪದದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ಕೊಳ್ಳೋಣ. ಆಗ ಸಡನ್ನಾಗಿ ನಮ್ಮ ಮೈಂಡ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಕ್ಯಾಟ್ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ಯೋಚನೆ ಮಾಡಿದ ಕೂಡಲೇ ಆ ಕ್ಯಾಟ್ ಯಾವ ಬಣ್ಣದ್ದು, ಎಷ್ಟು ದೊಡ್ಡದಿದೆ, ಈ ಥರ ನಮಗೆ ಇಮ್ಯಾಜಿನೇಷನ್ ಶುರುವಾಗುತ್ತೆ. ಇದು ಬರೀ ಆಬ್ಜೆಕ್ಟ್ಸ್ಗೆ ಮಾತ್ರ ಅಲ್ಲ, ಇದು ನಮ್ಮ ಫೀಲಿಂಗ್ಸ್ಗೂ ಮತ್ತು ಐಡಿಯಾಸ್ಗೂ ಅಪ್ಲೈ ಆಗುತ್ತೆ. ವರ್ಡ್ಸ್ ಲೈಕ್ ಹೋಪ್, ಜಾಯ್, ಈ ಥರ ಪಾಸಿಟಿವ್ ವರ್ಡ್ಸ್ಗಳಿಂದ ಪಾಸಿಟಿವ್ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಹಾಗೆ ನೆಗೆಟಿವ್ ವರ್ಡ್ಸ್, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಕೈಲಿ ಇದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ, ಈ ಥರ ಸೆಲ್ಫ್ ಡೌಟು, ಆ್ಯಂಗರ್ ಇಶ್ಯೂಸು, ಇದೆಲ್ಲನೂ ಒಂದು ನೆಗೆಟಿವ್ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ. ಆ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ನಾವು ಹೇಗೆ ಫೀಲ್ ಆಗ್ತೀವಿ, ಹೇಗೆ ನಡ್ಕೋತೀವಿ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ವರ್ಡ್ಸು ಐದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ಇಂಪ್ಯಾಕ್ಟ್ ಮಾತ್ರ ಮೆಂಟಲ್ ಹೆಲ್ತ್ ಮೇಲೆ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ಎರಡರ ಮೇಲೂ ಆಗುತ್ತೆ. ಈಗ ಪಾಸಿಟಿವ್ ವರ್ಡ್ಸ್ ಲೈಕ್ ಅಫರ್ಮೇಷನ್ ಅಂತ ಹೇಳ್ತೀವಿ ಅಲ್ವಾ, ಬೆಳಿಗ್ಗೆ ಎದ್ದು ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಬ್ಯೂಟಿಫುಲ್, ಇದೆಲ್ಲನೂ ನಮಗೆ ಗೊತ್ತಿಲ್ಲದೇ ನಮ್ಮ ಫಿಸಿಕಲ್ ಬಾಡಿ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಿರುತ್ತೆ. ಹೇಗೆ ಪಾಸಿಟಿವ್ ಅಫರ್ಮೇಷನ್ ಅಥವಾ ಪಾಸಿಟಿವ್ ವರ್ಡ್ಸ್, ಪಾಸಿಟಿವ್ ಥಿಂಕಿಂಗ್ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೋ, ಅದೇ ರೀತಿ ನೆಗೆಟಿವ್ ಥಾಟ್ಸ್ ನಮ್ಮ ಮೇಲೆ, ನಮ್ಮ ಜೊತೆಗಿರೋರ ಮೇಲೆ, ಕೆರಿಯರ್ ಮೇಲೆ, ಪರ್ಸ್ನಲ್, ಪ್ರೊಫೆಷ್ನಲ್ ಎಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಆದರೆ ನಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇರಲ್ಲ. ನಾವು ಏನು ಮಾತಾಡ್ತೀವಿ, ಯಾವ ಪದಗಳನ್ನ ಯೂಸ್ ಮಾಡ್ತೀವಿ, ಇದೆಲ್ಲನೂ ಬರೀ ನಮಗೆ, ಅಂದರೆ ನಾವು ಹೇಳೋದನ್ನ ಕೇಳಿಸ್ಕೊಳ್ಳೋರ ಮೇಲೆ ಮಾತ್ರ ಇಂಪ್ಯಾಕ್ಟ್ ಆಗ್ತಿರಲ್ಲ, ಬದಲಾಗಿ ನಮ್ಮ ಮೇಲೆ ಕೂಡ ಇಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ತುಂಬ ಸ್ಪಿರಿಚುವಲ್ ಇರುವಂತಹ ವ್ಯಕ್ತಿಗಳು ನಮಗೆ ಯಾವಾಗಲೂ ಅಡ್ವೈಸ್ ಮಾಡ್ತಿರ್ತಾರೆ ಅಲ್ವಾ, ಬಿ ಮೈಂಡ್ಫುಲ್, ಆಮೇಲೆ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡ್ತಾ ಇರಿ, ನಿಮಗೆ ನೀವು ದೂಷಿಸ್ಕೋಬೇಡಿ, ನೆಗೆಟಿವ್ ಸೆಲ್ಫ್ ಟಾಕ್ ಬೇಡ, ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ. ಅದು ಇದೇ ಕಾರಣಕ್ಕೆ. ಹಾಗೆ ಯಾವ ವ್ಯಕ್ತಿ ತುಂಬ ಕೇರ್ಫುಲ್ಲಾಗಿ ಮಾತಾಡ್ತಾನೋ, ಕೇರ್ಫುಲ್ಲಾಗಿ ಪದಗಳನ್ನ ಬಳಸ್ತಾನೋ, ಅವನಿಗೆ ಸೊಸೈಟಿಯಲ್ಲಿ ತುಂಬ ರೆಸ್ಪೆಕ್ಟ್ ಸಿಗುತ್ತೆ. ಅದೇ ಥರ ನಾವು ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ನೇಮ್ ಫೇಮ್ ಏನೇ ಇರಲಿ, ಮಾತು ಸರಿ ಇಲ್ಲ ಅಂದರೆ ಎಲ್ಲೂ ಬೆಲೆ ಸಿಗಲ್ಲ. ಕೊನೆಗೆ ನಾವು ಯಾವ ಥರ ಮಾತಾಡ್ತೀವಿ ಆ್ಯಂಡ್ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಾವು ಯಾರು ಅನ್ನೋದು ನಿಂತಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಇದನ್ನ ನೆನ್ಪಿಟ್ಕೊಳ್ಳಿ, ಈಚ್ ವರ್ಡ್ ಕ್ಯಾರೀಸ್ ದಿ ಪೊಟೆನ್ಷಿಯಲ್ ಟು ಕ್ರಿಯೇಟ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಇಂಪ್ಯಾಕ್ಟ್.
ಸೊ ಯಾವ ಥರ ಯೋಚನೆ ಮಾಡ್ತೀವಿ, ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಲೈಫ್ ನಿಂತಿರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಮಾತಾಡಬೇಕಾದ್ರೆ ನೀವು ಬಳಸೋ ಮಾತು ನಿಮಗೆ ಮತ್ತು ಬೇರೆಯವ್ರಿಗೆ ಅದು ಕೈಂಡ್ ಆಗಿರಬೇಕು ಆ್ಯಂಡ್ ಅದೊಂದು ಸ್ಟ್ರೆಂತ್ ಆಗಿ ಕಾಣಿಸ್ಕೋಬೇಕು. ಸೊ ಚೂಸ್ ಯುವರ್ ವರ್ಡ್ಸ್ ಕೇರ್ಫುಲಿ.